ನಾನು ವೆಂಕಟೇಶ್ ನಾಯ್ಕ್ ಸರ್ ಒಂದು ಪ್ರಶ್ನೆ ಕೇಳ್ಬೇಕು. ವೆಂಕಟೇಶ್ ನಾಯ್ಕ್ ಸರ್, ನಾನು ಈ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಶುರುವಾದಾಗ ಅದರ ಬಗ್ಗೆ ಬಹಳ ಗಂಭೀರವಾಗಿ ಸುದ್ದಿಯನ್ನು ಓದ್ತಾ ಇದ್ದೆ. ಒಂದು ಸನ್ನಿವೇಶ ಸರ್, ಅದು ಯುಕ್ರೇನ್ ಮೇಲೆ ದಾಳಿ ಆಗಿಬಿಡುತ್ತೆ. ಅಲ್ಲಿನ ಪೋಷಕರುಗಳು ಕೆಲವರು ಸತ್ತಿರಬಹುದು, ಕೆಲವರು ಬದುಕಿರಬಹುದು. ಪುಟಾಣಿ ಮಕ್ಕಳುಗಳಿಗೆ ಒಂದು ಬ್ಯಾಗ್ ಕಟ್ಟಿಬಿಡ್ತಿದ್ರು ಸರ್ ಬೆನ್ನಿಗೆ. 5 ವರ್ಷ 6 ವರ್ಷ ಮಕ್ಕಳಿಗೆ ಬ್ಯಾಗ್ ಕಟ್ಟಿಬಿಟ್ಟು ಅವರ ಮಕ್ಕಳ ಅಡ್ರೆಸ್ಸು ಇನ್ಯಾರೋ ಪೋಲೆಂಡಲ್ಲೋ ಇನ್ನೊಂದು ಅಕ್ಕಪಕ್ಕದ ಯಾವುದೋ ದೇಶಗಳಲ್ಲೋ ಇರುವಂಥವ್ರಿಗೆ ಹೋಗಿ ನೀವು ಬದುಕೊಂಬಿಡಿ ಎಲ್ಲಾದರೂ ಅಂತ ಕಳಿಸ್ತಾ ಇದ್ರು ಸರ್. ಅವರು ಇಲ್ಲಾದ್ರೂ ಹೋಗಿ ಬದುಕೊಂಬಿಡಿ ನೀವು ಅಂತ ಹೇಳಿ ಆ ಮಕ್ಕಳೆಲ್ಲ ರೈಲ್ ಹತ್ತಬೇಕಿತ್ತು. ರೈಲ್ ಹತ್ತಲ್ಲೆಲ್ಲ ಇಳ್ಕೊಂಡ್ರೆ ಅಲ್ಲಿ ಯಾರೋ ರಿಸೀವ್ ಮಾಡ್ಕೊಂಡ್ರೆ ಅವ್ರಿಗೆ ಬದುಕು. ಪುಟಾಣಿ ಮಕ್ಕಳು ಸರ್. ಅಲ್ಲಿ ಕಿಂಡರ್ ಗಾರ್ಟನ್ ಬಿಡದ ರೀತಿಯಲ್ಲಿ ರಷ್ಯಾ ದಾಳಿ ಮಾಡಿತ್ತು. ಅವತ್ತು ನಾನು ಇದೇ ಥರ ಕಂಡ ಮಾಡಿದ್ದೆ ಅದನ್ನು. ಇಷ್ಟು ಮಟ್ಟಕ್ಕೆ ಮನುಷ್ಯ ಇಳಿಬಾರ್ದು ಅಂತೇಳಿ. ಇಲ್ಲಿ ಇನ್ನೊಂದು ಕಡೆ ಸರ್, ಇದು ಒಂದು ಭಾಗ ಆಯಿತು. ಎರಡನೇದು ಲಿಂಡ್ಸೆ ಗ್ರಹಾಂ ನಿಧನ. ಅಂದರೆ ಇರಾನ್ ಏನು ಮಾಡ್ತಾ ಇದೆ, ಈ ಯಾವ ರೀತಿಯಲ್ಲಿ ಖಮೇನಿಯನ್ನು ಹತ್ಯೆ ಮಾಡಲಾಯಿತೋ ಇನ್ನು ಮೇಲೆ ಇದು ನಮ್ಮ ಸರದಿ. ಇವಾಗ ಟ್ರಂಪ್ ಜೊತೆಗಾರರು ಅಥವಾ ಯಾರೆಲ್ಲ ಯುದ್ಧ ಕಾರಣಕರ್ತರಾಗಿದ್ದಾರೋ, ಇರಾನ್ಗೆ ನಷ್ಟ ಯಾರು ಮಾಡಿದ್ದಾರೋ ಇವ್ರನ್ನ ಬಿಡಲ್ಲ. ನೀವು ಉಸಿರಾಡೋ ಗಾಳಿ ಬಗ್ಗೆ ಇನ್ಮೇಲೆ ಆ ಗಾಳಿಲಿ ಇರಾನ್ ಹೆಸರು ಬರೆದಿರುತ್ತೆ, ಊಟದಲ್ಲಿ ಇರಾನ್ ಹೆಸರು ಬರೆದಿರುತ್ತೆ, ನಾವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಈ ಮಟ್ಟದ ಒಂದು ಭಯ ಉಂಟು ಮಾಡ್ತಾ ಇದೆಯಲ್ಲ ಸರ್ ಇರಾನ್ನ ಈ ಒಂದು ಬೇಹುಗಾರಿಕಾ ವಿಭಾಗದ ಬಗ್ಗೆ ಪರ್ಟಿಕ್ಯುಲರ್ ನಿಮ್ಮ ಹತ್ರ ಕೇಳಬೇಕು ನಾನು. ಇದು ಎಲ್ಲಿಯಾದರೂ ಮೊಸಾದ್ಗಿಂತ ಸ್ಟ್ರಾಂಗ್ ಆಗಿದೆಯಾ ಅಥವಾ ಅಮೆರಿಕದ ಬೇಹುಗಾರಿಕಾ ಡಿಪಾರ್ಟ್ಮೆಂಟ್ಗಳಿಗಿಂತ ಇದು ಸ್ಟ್ರಾಂಗ್ ಆಗಿದೆಯಾ? ನಿಜವಾಗ್ಲೂ ಇವರು ಈ ಅಭೇದ್ಯ ಅಂತ ಇಲ್ಲಿವರು ಕರೆಯಲಾಗಿದೆಯಲ್ಲ, ಇದನ್ನು ಭೇದಿಸಿ ಟ್ರಂಪ್ ಅನ್ನ ಕೊಲ್ತೀವಿ ಅಂತ ಇವ್ರು ಹೇಳಬೇಕಾದ್ರೆ ಅಂತ ಕಾನ್ಫಿಡೆನ್ಸ್ ಹೇಗೆ ಇರಾನ್ ಅವ್ರಿಗೆ ಅಂತ? ಓಕೆ, ನಿಮ್ ಪ್ರಶ್ನೆಯಲ್ಲಿ ಒಂದ್ 2-3 ಪಾರ್ಟ್ಸ್ ಇದೆ. ಫಸ್ಟ್ ಏನಂತಂದ್ರೆ ಈ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಅಟ್ಯಾಕ್ ನ ನಾವು ಸ್ಟ್ರಾಂಗ್ಲಿ ಕಂಡಮ್ ಮಾಡ್ತೀವಿ. ಇದು ಏನಂತಂದ್ರೆ ಇದು ಮೊದಲೇ ಟೈಮ್ ಆಗಿಲ್ಲ. ಇದಕ್ಕಿಂತ ಮೊದಲು ಮಿನಾಬ್ ಸ್ಕೂಲ್ ದಲ್ಲಿ ಅಟ್ಯಾಕ್ ಆಗಿತ್ತು. ಮಿನಾಬ್ ಸ್ಕೂಲ್ ಅಟ್ಯಾಕ್ ಆದ ನಂತರ ಅವರು ಎರ್ಸ್ಟವೈಲ್ ನೇವಲ್ ಹೆಡ್ ಕ್ವಾರ್ಟರ್ ಬಿಲ್ಡಿಂಗ್ ಅದಾದ ನಂತರ ಸಮೀಪ ಇದ್ದ ಹಾಸ್ಪಿಟಲ್ ಏನಪ್ಪಾ ಅಂದ್ರೆ ಇಲ್ಲಿ ಅಟ್ಯಾಕ್ ಆದ ಕೂಡನೆ ಅಟ್ಯಾಕರ್ಸ್ ಟಾರ್ಗೆಟ್ ಫಿಕ್ಸ್ ಮಾಡಿ ಕೊಟ್ಟದ್ದು ಏನಂತಂದ್ರೆ ಫಸ್ಟ್ ಅಟ್ಯಾಕ್ ಮಾಡೋಣ, ಅಟ್ಯಾಕ್ ಮಾಡಿದ ನಂತರ ಮಕ್ಕಳನ್ನೆಲ್ಲ ತಗೊಂಡು ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರ ಆ ಹಾಸ್ಪಿಟಲ್ ಕೂಡ ಅಟ್ಯಾಕ್ ಮಾಡೋಣ ಅಂದ್ರೆ ಇದಕ್ಕೆ ಡಬಲ್ ಟ್ರಾಪ್ ಅಟ್ಯಾಕ್ ಅಂತ ಹೇಳ್ತಾರೆ. ಸೊ ಮಿನಾಬ್ ಸ್ಕೂಲ್ ಅಲ್ಲಿ ಅದೇ ಇದು ಹಾಸ್ಪಿಟಲ್ ಇದು ಸೆಕೆಂಡ್ ಟೈಮ್ ಅವ್ರು ಅಟ್ಯಾಕ್ ಮಾಡಿದ್ದು. ಮತ್ತೆ ಈ ಯುದ್ಧದಲ್ಲಿ ಏನಪ್ಪಾ ಅಂದ್ರೆ ಇಟ್ ಇಸ್ ಏನಪ್ಪಾ ಅಂದ್ರೆ ವಾರ್ ಕ್ರೈಮ್ ಕೆಟಗರಿಯಲ್ಲಿ ಬರ್ತದೆ. ಹಾಸ್ಪಿಟಲ್ ಆಗ್ಲಿ ಸ್ಕೂಲ್ಸ್ ಆಗ್ಲಿ ಇವೆಲ್ಲ ಟಾರ್ಗೆಟ್ಸ್ ಕಮ್ಸ್ ಅಂಡರ್ ವಾರ್ ಕ್ರೈಮ್. ಬಟ್ ಈಗ ಯಾರು ಕೇರ್ ಮಾಡೋದು, ಟ್ರಂಪ್ ಅದೆಲ್ಲ ಈ ತರ ಮಾಡ್ತಾ ಹೋದ್ರೆ ದಟ್ ಇಸ್ ದ ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಲಿಂಡ್ಸೆ ಗ್ರಹಾಂ ಡೆತ್ ಫಾರ್ ದ ಫಸ್ಟ್ ಟೈಮ್ ಏನಂತಂದ್ರೆ ಯಾವುದೇ ಮನುಷ್ಯ ಡೆತ್ ಆಗ್ಲಿ ಸ್ವಲ್ಪ ಸಹಾನುಭೂತಿ ಎಕ್ಸ್ಪ್ರೆಸ್ ಮಾಡ್ತದ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಡೆತ್ ನ ಸೆಲೆಬ್ರೇಟ್ ಮಾಡಿದ್ರು. ಯಾಕಂತಂದ್ರೆ ಯು ವಾಸ್ ದ ಒನ್ ಏನಪ್ಪ ಅಂದ್ರೆ ವಾಸ್ ಆಫ್ಟರ್ ದ ಬ್ಲಡ್ ಆಫ್ ಗಾಜಾನ ಫ್ಲಾಟ್ ಮಾಡಿಬಿಟ್ರೆ ಅಂತಾರೆ. ಟೋಟಲ್ ಅಂಟಿ ಇರಾನ್ ಸೆಂಟಿಮೆಂಟ್ ಕ್ಯಾರಿ ಮಾಡ್ತಕ್ಕಂಥ ಲಿಂಡ್ಸೆ ಗ್ರಹಾಂ ಅದು ತೀರ್ಕೊಂಡದ್ದು ಏನಂತಂದ್ರೆ 1 day ಬಿಫೋರ್ ಯುಕ್ರೇನ್ ವಿಸಿಟ್ ಬಂದ ನಂತರ ಏನಾಯ್ತು ಏನಿಲ್ಲ ರಷ್ಯಾದವ್ರು ಮಾಡಿದ್ರು. ಈಗ ಸಸ್ಪೆಕ್ಟ್ಸ್ ಫಸ್ಟ್ಲಿ ಏನಂತಂದ್ರೆ ಅವ್ರು ಅಮೆರಿಕನ್ ಸ್ಟೇಟ್ಮೆಂಟ್ ಪ್ರಕಾರ ಇಟ್ ಇಸ್ ಅ ನ್ಯಾಚುರಲ್ ಏನಪ್ಪಾ ಅಂದ್ರೆ ಡೆತ್, ಹಾರ್ಟ್ ಅಟ್ಯಾಕ್, ಹೃದಯ ರಕ್ತನಾಳ ಸಮಸ್ಯೆ ಇತ್ತು, ಅಯೋಟಿಕ್ ಡಿಸೆಕ್ಷನ್ ಇತ್ತು, ಯಾವ್ದಾದ್ರು ಏಜೆನ್ಸಿ ಇರುತ್ತೆ, ಯಾವ್ದಾದ್ರು ಏಜೆನ್ಸಿ ರಷ್ಯಾ ಇರ್ಬೋದು, ಇರಾನ್ ಇರ್ಬೋದು, ಅಥವಾ ಎಲ್ಲದಕ್ಕಿಂತ ಮೋಸ್ಟ್ ಏನಂತಂದ್ರೆ ಮುಷಾದೆ ಯಾಕೆ ಮಾಡಿಸಿರ್ಬಾರ್ದು, ಇಸ್ರೇಲ್ ಯಾಕೆ ಮಾಡಿಸಿರ್ಬಾರ್ದು? ಯಾಕಂದ್ರೆ ಟ್ರಂಪ್ ಎಲ್ಲೆಲ್ಲಿ MOU ವಿಡ್ರಾ ಮಾಡಿ ಹೆಂಗಾದ್ರೂ ಮಾಡಿ ಶಾಂತಿ ಅದು ಇದು ಓಡ್ ಹೋಗ್ಬೇಕಂತ ಪ್ರಯತ್ನ ಮಾಡಿದ್ರೆ ಯುದ್ಧ ರಂಗದಲ್ಲಿ ಮತ್ತೆ ಎಳಿತಿರೋದು ಇದು ನೇತನ್ಯಾಹುನೇ. ಯಾಕಂದ್ರೆ ನೇತನ್ಯಾಹುಗೆ ಯುದ್ಧ ಬೇಕು, ಕಂಟಿನ್ಯೂಸ್ ಆಗಿ ಯುದ್ಧ ಬೇಕು. ಸೊ ಈ ತರ ಒಂದಕ್ಕೊಂದು ಇದಾದಂತ ಹೋದ್ರೆ ಈಗ ಟ್ರಂಪ್ ಏನಪ್ಪ ಓಪನ್ಲಿ ಅನೌನ್ಸ್ಡ್ ಏನಪ್ಪ ಅಂದ್ರೆ ನಾನು ಐ ಆಮ್ ಟಾರ್ಗೆಟ್ ನಂಬರ್ 1 ನಾವು ಹಿಟ್ ಲಿಸ್ಟ್ ಅಲ್ಲಿ ಟಾಪ್ ದಲ್ಲಿ ಇದ್ದೇನೆ, ಇರಾನ್ ಹಿಟ್ ಲಿಸ್ಟ್ ಅಲ್ಲಿ ಅಂತ ಈ ಸ್ಟಾರ್ಟೆಡ್ ಓಪನ್ಲಿ ಟೆಲಿಂಗ್ ಆಲ್ಸೋ. ಅದು ಹೇಳಿದ್ರಲ್ಲಿ ಆಶ್ಚರ್ಯ ಇಲ್ಲ. ಮತ್ತೆ ಇರಾನ್ದವರು ಅವನು ಟ್ರಂಪ್ ನ ಹತ್ಯೆ ಮೇಲೆ ಪ್ರೈಸರ್ ಕೂಡ ಇಟ್ಟಿದ್ದಾರೆ. ಸೊ ದೇರ್ ಇಸ್ ನೋ ಸೀಕ್ರೆಸಿ. ಅವ್ರು ಮಾಡಬಹುದು ಮಾಡೋದೇ ಇಲ್ಲ ಅಂತ ಸೀಕ್ರೆಸಿ ಇಲ್ಲೇ ಇಲ್ಲ. ಬಟ್ ಈಗ ಟ್ರಂಪ್ ಏನಂತಂದ್ರೆ ಈಗ ಖಾಮಿನಿ ಡೆತ್ ದಲ್ಲಿ ಈ ಡಿಂಟ್ ನೋ, ಸಡನ್ಲಿ ಬಂದು ಬಾಂಬ್ ಬಿತ್ತು ಸತ್ತೋದ. ಸೊ ಈ ಡೈಡೆ ಏನಪ್ಪಾ ಅಂದ್ರೆ ಹೀರೋಯಿಕ್ ಡೆತ್. ಈಗ ಟ್ರಂಪ್ ಏನಂತಂದ್ರೆ ಒಂದು ಇಂಗ್ಲಿಷ್ ನಲ್ಲಿ ಸೇಯಿಂಗ್ ಇದೆ, ದ ಫಿಯರ್ ಆಫ್ ಡೆತ್ ಈಸ್ ಮೋರ್ ಡಿಸಾಸ್ಟರ್ ದನ್ ಡೆತ್ ಇಟ್ ಸೆಲ್ಫ್ ಅಂತ. ಸೊ ಎವ್ರಿ ಡೇ ಈಸ್ ಡೈಯಿಂಗ್ ಔಟ್ ಆಫ್ ಫಿಯರ್. ಸೊ ಆ ಒಂದು ಸ್ಥಿತಿ ಏನಂತಂದ್ರೆ ಟ್ರಂಪ್ ಬಂದ್ಬಿಟ್ಟಿದೆ. ಬಟ್ ಇರಾನ್ದವ್ರಿಗೆ ಅಲ್ಲಿವರೆಗೆ ವೈಟ್ ಹೌಸ್ ವರೆಗೆ ಹೋಗಿ ಅಸಾಸಿನೇಷನ್ ಮಾಡ್ಬೇಕು ಬಿಡ್ಬೇಕಂದ್ರೆ ಐ ಡೌಟ್ ಆ ಕೆಪಬಿಲಿಟಿ ಏನಪ್ಪ ಅಂದ್ರೆ ಎರಡು ಏನಂತಂದ್ರೆ ಇಟ್ ಇಸ್ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಇಂಪಾಸಿಬಲ್ ಅಂತ ಹೇಳ್ಬಹುದು.
ಬಟ್ ಅದಲ್ಲದೆ ಈಗ ಇನ್ನೊಂದು ಡೆತ್ ಆಗಿದೆ, ಟಾಪ್ ಮಿಲಿಟರಿ ಆಫೀಸರ್ ಇನ್ ಒಮಾನ್, ಮಾರ್ಕ್ ರೂಬಿಯೋದು ರೈಟ್ ಹ್ಯಾಂಡ್. ಇವ್ದೆಲ್ಲ ಏನಂತಂದ್ರೆ ಇವು ಹಾರ್ಮೋಸ್ ಏನಪ್ಪಾ ಅಂದ್ರೆ ಒಮಾನ್ ರೂಟ್ ದಿಂದ ಹೆಂಗೆ ಶಿಪ್ಗಳನ್ನ ತಗೊಂಡು ಹೋಗ್ಬೇಕು, ಹೆಂಗೆ ಅದಕ್ಕೆ ರೂಟ್ ಮಾಡ್ಕೊಳ್ಬೇಕಂತ ಒಂದು ಪ್ಲಾನ್ ಮಾಡ್ತಕ್ಕಂಥ ಹೋಟೆಲ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಟಾಪ್ ಮಿಲಿಟರಿ ಆಫೀಸರ್ಸ್. ಬಟ್ ಈ ಡೈಡ್ ಇನ್ ಬಾಂಬ್ ಅಟ್ಯಾಕ್, ನಾಟ್ ಇನ್ ಏನಪ್ಪಾ ಅಂದ್ರೆ ಕನ್ಸ್ಪಿರಸಿ ಅಟ್ಯಾಕ್. ಬಟ್ ಈ ತರ ಆಗುತ್ತೆ, ಬಟ್ ಏನಂತಂದ್ರೆ ಈಗ ಸೊ ಇಫ್ ಟ್ರಂಪ್ ಏನಾದ್ರೂ ಫಿಯರ್, ನಂದು ಅಸೆಸ್ಮೆಂಟ್ ಅದು, ಟ್ರಂಪ್ ಏನಾದ್ರೂ ಡೆತ್ ಫಿಯರ್ ಇದ್ರೆ ಈ ಶುಡ್ ಫಿಯರ್ ಫ್ರಮ್ ಮೊಸಾದ್ ಏಜೆಂಟ್ಸ್ ದೆನ್ ಇರಾನಿಯನ್ ಏಜೆಂಟ್ಸ್. ಫೈನ್ ನಾನು ಮತ್ತಷ್ಟು ಮಾತಾಡ್ತೀನಿ ಸರ್,